ಆಪರೇಷನ್ ಸಿಂಧೂರದ ದಾಳಿಯಲ್ಲಿ ಭಾರತದ ಜೆಟ್ ನಷ್ಟ, ಇದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಜೆಟ್ ನಷ್ಟದ ಬಗ್ಗೆ ಭಾರತ ಮಾತುಕತೆಯನ್ನ ನಡೆಸಿದೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಮಾತಾಡಿದ್ದಾರೆ. ಪಾಕಿಸ್ತಾನ ಹೇಳಿತಲ್ಲ 6 ಜೆಟ್ ಅನ್ನ ಹೊಡೆದುರುಳಿಸಿದ್ವಿ ಅಂತ, ಹಾಗಾದ್ರೆ ನಿಜನಾ? ನಮ್ಮ ಭಾರತದ ಜೆಟ್ ಎಷ್ಟು ನಷ್ಟ ಆಯ್ತು ಈ ಒಂದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಏನ್ ಮಾತಾಡಿದ್ದಾರೆ ಹಾಗಾದ್ರೆ? ಎಷ್ಟು ಜೆಟ್ ನಷ್ಟ ಆಗಿದೆ? ಪಾಕಿಸ್ತಾನ ಹೇಳಿದಂತಹ 6 ಜೆಟ್ ನಷ್ಟ ನಿಜಾನಾ? ನಮ್ಮ ವಿಮಾನ ನಷ್ಟ ಆಗಿರೋದು ನಿಜ ಅಂತ ಇದೀಗ ಸಿಡಿಎಸ್ ಅನಿಲ್ ಚೌಹಾಣ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ದಾಳಿಯಲ್ಲಿ ಭಾರತದ ಜೆಟ್ ಎಷ್ಟು ಜೆಟ್ಗಳು ನಷ್ಟ ಆದವು? ಇದೇ ಮೊದಲ ಬಾರಿಗೆ ಇದೀಗ ಜೆಟ್ ನಷ್ಟದ ಬಗ್ಗೆ ಭಾರತ ಮಾತನಾಡಿದೆ. ಪಾಕಿಸ್ತಾನದ ದಾಳಿಯಿಂದ ಭಾರತದ ಯುದ್ಧ ವಿಮಾನ ನಷ್ಟ ಆಗಿರೋದು ನಿಜ. ನಮ್ಮ ಜೆಟ್ ನಷ್ಟ ಆಗಿರೋದು ಅಥವಾ ಅವರು ಹೊಡೆದುರುಳಿಸಿರುವಂತದ್ದು ನಿಜ ಅಂತ ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಭಾರತದ ಎಷ್ಟು ಜೆಟ್ಗಳಿಗೆ ಹಾನಿ ಆಯಿತು ಅಂತ ಒಬ್ಬ ಆಂಕರ್ ಕೇಳಿದಂತಹ ಪ್ರಶ್ನೆಗೆ ಪಾಕಿಸ್ತಾನ ಹೇಳ್ತಾ ಇರೋದೆಲ್ಲವೂ ಸುಳ್ಳು. 6 ಜೆಟ್ ಹೊಡಿತು ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲವೂ ಸುಳ್ಳು. ಆದ್ರೆ ಭಾರತಕ್ಕೆ ಆಗಿರುವಂತಹ ನಷ್ಟ 1 ಜೆಟ್ ಬಿದ್ದಿರೋದು ಹೌದು ಅಂತ ಈಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಹೇಳಿದಂತಹ ಆ ಒಂದು ಮಾತಿದೆಯಲ್ಲ, ಎಷ್ಟು ಬಿತ್ತು, ಹೇಗೆ ಹೊಡೆದುರುಳಿಸಿದ್ರು, ನಾವು ಹೇಗೆ ಅದನ್ನ ಟ್ಯಾಕಲ್ ಮಾಡಿದ್ವಿ, ನಮಗಾದಂತಹ ನಷ್ಟ ಏನು, ಭಾರತದ ಎಷ್ಟು ಜೆಟ್ಗಳನ್ನ ಪಾಕಿಸ್ತಾನ ಹೊಡೆದಾಕ್ತು? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಅವರ ಎಕ್ಸ್ಕ್ಲೂಸಿವ್ ಮಾತನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನದ ದಾಳಿಯಿಂದ ಭಾರತದ ಒಂದು ವೆಪನ್ ಅಥವಾ ಜೆಟ್ಟಿಗೆ ಆದಂತಹ ಹಾನಿ ಎಷ್ಟರ ಮಟ್ಟಿಗೆ, ಎಷ್ಟಾಯ್ತು, ಯಾವ ರೀತಿಯ ನಷ್ಟ ಆಯ್ತು, ಆಮೇಲೆ ಅದನ್ನ ಹೇಗೆ ಟ್ಯಾಕಲ್ ಮಾಡಿದ್ವಿ? ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಮೊಟ್ಟ ಮೊದಲ ಬಾರಿಗೆ ಹಾನಿ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ.